ನೋಡಿ, ಮೂರು ಡಿಫ್ರೆಂಟ್ ಸ್ಟೋರಿ ಕೊಟ್ಟೆ. ಒಂದು ಐಶ್ವರ್ಯ ಗೌಡ, ಆಕೆಯ ವಂಚನೆ. ಮತ್ತೊಂದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವಂಥ ಹುತಾತ್ಮರಾಗುವಂಥ ಯೋಧರು. ಮತ್ತೊಂದು ಮಾರಕ ರೋಗವನ್ನೇ ಗೆದ್ದು ಬರುವಂತಹ ಅನೇಕರ ಹೃದಯದಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ನೆಚ್ಚಿನ ನಾಯಕ ನಟರು. ಎಸ್, ನೋಡಿ, ಶಿವಣ್ಣಗೆ ಏನಾಗಿತ್ತು ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು. ಅವರಿಗೆ ಕ್ಯಾನ್ಸರ್ ಆಗಿತ್ತು ಅಂತ ಗೊತ್ತಿತ್ತು. ಬಟ್ ಯಾವ ಮಾಧ್ಯಮ ಕೂಡ ಅದನ್ನು ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ಶಿವಣ್ಣ ಅವ್ರ ಜೊತೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ನಮಗಾಗ್ತಾ ಇಲ್ಲ. ಯಾಕಂದರೆ ಶಿವಣ್ಣ ಒಂದು ಎನರ್ಜಿ ಬೂಸ್ಟರ್. ಅವರನ್ನು ಆ ಥರ ನೋಡೋಕ್ಕೆ ಎಲ್ರಿಗೂ ಇಷ್ಟ. ಆಮೇಲೆ ರಾಜ್ಕುಮಾರ್ ಅವರ ಮಗ ಆಗಿದ್ದರೂ ಕೂಡ ತಾವು ಹೆಂಗೆ ನಡ್ಕೋತಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತಲ್ವ. ಶಿವಣ್ಣ ಆ ರಾಜ್ಕುಮಾರ್ ಹಾದಿಯಲ್ಲೇ ಬಹಳ ಡೌನ್ ಟು ಅರ್ತ್ ಮನುಷ್ಯನಾಗಿ, ಬಂಡಲ್ ಆಫ್ ಎನರ್ಜಿ. ಕ್ಯಾನ್ಸರ್ ಅಂತ ಗೊತ್ತಿತ್ತು ಎಲ್ಲರಿಗೂ ಕೂಡ. ಆದರೂ ಎಲ್ಲೂ ಕೂಡ ಆ ಪದವನ್ನು ಶಿವಣ್ಣನ ಜೊತೆ ಸಮೀಕರಿಸೋದಕ್ಕೆ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಗೆದ್ದಿದ್ದಾರೆ. ಒಂದೇ ಒಂದು ಸೆಲ್ ಕೂಡ, ಕ್ಯಾನ್ಸರ್ ಸೆಲ್ ಕೂಡ ಅವರ ಬಾಡಿಯಲ್ಲಿ ಇವತ್ತಿಲ್ಲ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಸೂಪರ್ ಆಗಿದ್ದಾರೆ. ಮತ್ತೊಮ್ಮೆ ಅಮೆರಿಕದಲ್ಲಿ ಆಪರೇಷನ್ ಆದ ಬಳಿಕ ಮೊದಲ ಬಾರಿಗೆ ಕರುನಾಡ ಚಕ್ರವರ್ತಿ ಕಾಣಿಸ್ಕೊಂಡಿದ್ದಾರೆ. ಹೊಸ ವರ್ಷದ ವಿಶ್ ಮಾಡಿ ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿದ್ದಾರೆ. ಎಲ್ಲ ಅಭಿಮಾನಿಗಳಿಗಾಗಿ ಶಿವಣ್ಣ ಏನು ಹೇಳಿದರು ಕೇಳಿಸ್ಕೊ. ಐ ವಿಲ್ ಬಿ ಬ್ಯಾಕ್. ಕ್ಯಾನ್ಸರ್ ಗೆದ್ದ ಶಿವಣ್ಣ ಮೊದಲಿನ ಜೋಶ್ನಲ್ಲೇ ಇದ್ದಾರೆ. ಅಮೆರಿಕದಲ್ಲಿ ಸರ್ಜರಿ ಯಶಸ್ವಿಯಾದ ಬಳಿಕ ಅಭಿಮಾನಿಗಳಿಗೆ ಮೊದಲ ದರ್ಶನ ನೀಡಿದ್ದು ಐ ವಿಲ್ ಬಿ ಬ್ಯಾಕ್ ಎಂದು ಗರ್ಜಿಸಿದ್ದಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದ ಶಿವಣ್ಣ ಹೊಸ ವರ್ಷದಂದು ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಹೌದು, ಹೊಸ ವರ್ಷಕ್ಕೆ ಪ್ರೀತಿಯ ಶಿವಣ್ಣ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ. ಅಮೆರಿಕದಲ್ಲಿ ಆಪರೇಷನ್ ಯಶಸ್ವಿಯಾದ ಬಳಿಕ ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿ ಅಭಿಮಾನಿಗಳಿಗೆ ದರ್ಶನ ನೀಡಿ ಕೃತಜ್ಞತೆ ತಿಳಿಸಿದ್ದಾರೆ. ಎಲ್ಲ ಇದು ನಿಮ್ಮ ಜೊತೆಲಿದ್ರೆ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಲಿ. ನಾನು ತಿರ್ಗಿ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಶಿವಣ್ಣ ಈಗ ಕ್ಯಾನ್ಸರ್ ಫ್ರೀ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಬಳಿಕ ಎಲ್ಲ ಟೆಸ್ಟ್ಗಳು ನೆಗೆಟಿವ್ ಬಂದಿರುವ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಿಂದ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆ ಬಗ್ಗೆ ಶಿವಣ್ಣ ಸ್ಪಷ್ಟನೆ. ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್. ಯಾರು ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ. ಸಿಂಪಲ್ ಯೂರಿನರಿ ಬ್ಲ್ಯಾಡರ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ. ಖಂಡಿತ ಹಳೆ ಚಾಳಿ ಬಿತ್ತೇನೆ. ಅವ್ರು ಡಾಕ್ಟರ್ ಹೇಳಿದ್ದಾರೆ ಫಸ್ಟ್ ಒನ್ ಮಂತ್ ಸ್ಲೋ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ವಿಲ್ ಬಿ ಬ್ಯಾಕ್. I'll be back and I always be ಶಿವಣ್ಣ ಅವಾಗ ಹೆಂಗಿದ್ನ ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲಿ ಇರ್ಬೋದು, ಫೈಟಿಂಗ್ಲಿ ಇರ್ಬೋದು, ಲುಕ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿ ಕರುನಾಡ ಚಕ್ರವರ್ತಿ ಫುಲ್ ಹ್ಯಾಪಿಯಾಗಿದ್ದು ಸದ್ಯದಲ್ಲೇ ನಿಮ್ಮೆದುರು ಬರ್ತೀನಿ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಮೂರು ಡಿಫ್ರೆಂಟ್ ಸ್ಟೋರಿ ಕೊಟ್ಟೆ. ಒಂದು ಐಶ್ವರ್ಯ ಗೌಡ, ಆಕೆಯ ವಂಚನೆ. ಮತ್ತೊಂದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವಂಥ ಹುತಾತ್ಮರಾಗುವಂಥ ಯೋಧರು. ಮತ್ತೊಂದು ಮಾರಕ ರೋಗವನ್ನೇ ಗೆದ್ದು ಬರುವಂತಹ ಅನೇಕರ ಹೃದಯದಲ್ಲಿ ವಿರಾಜಮಾನರಾಗಿರುವಂಥ ನಮ್ಮ ನೆಚ್ಚಿನ ನಾಯಕ ನಟರು. ಎಸ್, ನೋಡಿ, ಶಿವಣ್ಣಗೆ ಏನಾಗಿತ್ತು ಅಂತೇಳಿ ಎಲ್ಲರಿಗೂ ಗೊತ್ತಿತ್ತು. ಅವರಿಗೆ ಕ್ಯಾನ್ಸರ್ ಆಗಿತ್ತು ಅಂತ ಗೊತ್ತಿತ್ತು. ಬಟ್ ಯಾವ ಮಾಧ್ಯಮ ಕೂಡ ಅದನ್ನು ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದರೆ ಶಿವಣ್ಣ ಅವ್ರ ಜೊತೆ ಅದನ್ನು ಕಲ್ಪಿಸ್ಕೊಳ್ಳೋದಕ್ಕೆ ನಮಗಾಗ್ತಾ ಇಲ್ಲ. ಯಾಕಂದರೆ ಶಿವಣ್ಣ ಒಂದು ಎನರ್ಜಿ ಬೂಸ್ಟರ್. ಅವರನ್ನು ಆ ಥರ ನೋಡೋಕ್ಕೆ ಎಲ್ರಿಗೂ ಇಷ್ಟ. ಆಮೇಲೆ ರಾಜ್ಕುಮಾರ್ ಅವರ ಮಗ ಆಗಿದ್ದರೂ ಕೂಡ ತಾವು ಹೆಂಗೆ ನಡ್ಕೋತಾರೆ ಅನ್ನೋದು ಕೂಡ ಕೌಂಟ್ ಆಗುತ್ತಲ್ವ. ಶಿವಣ್ಣ ಆ ರಾಜ್ಕುಮಾರ್ ಹಾದಿಯಲ್ಲೇ ಬಹಳ ಡೌನ್ ಟು ಅರ್ತ್ ಮನುಷ್ಯನಾಗಿ,
ಬಂಡಲ್ ಆಫ್ ಎನರ್ಜಿ, ಕ್ಯಾನ್ಸರ್ ಅಂತ ಗೊತ್ತಿತ್ತು ಎಲ್ಲರೂ ಕೂಡ. ಆದರೂ ಎಲ್ಲೂ ಕೂಡ ಆ ಪದವನ್ನು ಶಿವಣ್ಣನ ಜೊತೆ ಸಮೀಕರಿಸೋದಕ್ಕೆ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಗೆದ್ದಿದ್ದಾರೆ. ಒಂದೇ ಒಂದು ಸೆಲ್ ಕೂಡ, ಕ್ಯಾನ್ಸರ್ ಸೆಲ್ ಕೂಡ ಅವರ ಬಾಡಿಯಲ್ಲಿ ಇವತ್ತಿಲ್ಲ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣ ಸೂಪರ್ ಆಗಿದ್ದಾರೆ. ಮತ್ತೊಮ್ಮೆ ಅಮೆರಿಕದಲ್ಲಿ ಆಪರೇಷನ್ ಆದ ಬಳಿಕ ಮೊದಲ ಬಾರಿಗೆ ಕರುನಾಡ ಚಕ್ರವರ್ತಿ ಕಾಣಿಸ್ಕೊಂಡಿದ್ದಾರೆ. ಹೊಸ ವರ್ಷದ ವಿಶ್ ಮಾಡಿ ಐ ವಿಲ್ ಬಿ ಬ್ಯಾಕ್ ಅಂತ ಹೇಳಿದ್ದಾರೆ. ಎಲ್ಲ ಅಭಿಮಾನಿಗಳಿಗಾಗಿ ಶಿವಣ್ಣ ಏನು ಹೇಳಿದರು ಕೇಳಿಸ್ಕೊ. I'll be back. ಐ ವಿಲ್ ಬಿ ಬ್ಯಾಕ್. ಕ್ಯಾನ್ಸರ್ ಗೆದ್ದ ಶಿವಣ್ಣ ಮೊದಲಿನ ಜೋಶ್ನಲ್ಲೇ ಇದ್ದಾರೆ. ಅಮೆರಿಕದಲ್ಲಿ ಸರ್ಜರಿ ಯಶಸ್ವಿಯಾದ ಬಳಿಕ ಅಭಿಮಾನಿಗಳಿಗೆ ಮೊದಲ ದರ್ಶನ ನೀಡಿದ್ದು ಐ ವಿಲ್ ಬಿ ಬ್ಯಾಕ್ ಎಂದು ಗರ್ಜಿಸಿದ್ದಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದ ಶಿವಣ್ಣ. ಹೊಸ ವರ್ಷದಂದು ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಹೌದು, ಹೊಸ ವರ್ಷಕ್ಕೆ ಪ್ರೀತಿಯ ಶಿವಣ್ಣ ದೊಡ್ಡ ಗುಡ್ ನ್ಯೂಸ್ ನೀಡಿದ್ದಾರೆ. ಅಮೆರಿಕದಲ್ಲಿ ಆಪರೇಷನ್ ಯಶಸ್ವಿಯಾದ ಬಳಿಕ ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿ ಅಭಿಮಾನಿಗಳಿಗೆ ದರ್ಶನ ನೀಡಿ ಕೃತಜ್ಞತೆ ತಿಳಿಸಿದ್ದಾರೆ. ಎಲ್ಲ ಇದ್ರು ನಿಮ್ಮ ಜೊತೆಲಿದ್ರೆ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಲಿ. ನಾನು ತಿರ್ಗಿ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಶಿವಣ್ಣ ಈಗ ಕ್ಯಾನ್ಸರ್ ಫ್ರೀ. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಬಳಿಕ ಎಲ್ಲ ಟೆಸ್ಟ್ಗಳು ನೆಗೆಟಿವ್ ಬಂದಿರುವ ಬಗ್ಗೆ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಶಸ್ತ್ರಚಿಕಿತ್ಸೆ ಬಗ್ಗೆ ಶಿವಣ್ಣ ಸ್ಪಷ್ಟನೆ. ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್. ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ. ಸಿಂಪಲ್ ಯೂರಿನರಿ ಬ್ಲ್ಯಾಡರ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ. ಖಂಡಿತ ಹಳೆ ಚಾಳಿ ಬಿತ್ತೇನೆ. ಅವ್ರು ಡಾಕ್ಟರ್ ಹೇಳಿದ್ದಾರೆ ಒಂದು 1 ಮಂತ್ ಸ್ಲೋ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದು ಏನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ವಿಲ್ ಬಿ ಬ್ಯಾಕ್. I'll be back and I always be ಶಿವಣ್ಣ ಅವಾಗ ಹೆಂಗಿದ್ನ ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲಿ ಇರ್ಬೋದು, ಫೈಟಿಂಗ್ಲಿ ಇರ್ಬೋದು, ಲುಕ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಕ್ಯಾನ್ಸರ್ ಗೆದ್ದ ಖುಷಿಯಲ್ಲಿ ಕರುನಾಡ ಚಕ್ರವರ್ತಿ ಫುಲ್ ಹ್ಯಾಪಿ ಆಗಿದ್ದು ಸದ್ಯದಲ್ಲೇ ನಿಮ್ಮೆದುರು ಬರ್ತೀನಿ ಎಂದಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.